ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಅದಕ್ಕಾಗಿ ಹೋರಾಟ ಈ ಆಸ್ತಿ ಮಾಡಿಕೊಡದ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಈ ಆಸ್ತಿ ಮಾಡಿಕೊಡದ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಈ ಆಸ್ತಿ ಮಾಡಿಕೊಡದ ಅಯೋಗ್ಯ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲೋವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಈ ಆಸ್ತಿಗಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಈ ಆಸ್ತಿ ಮಾಡಿಕೊಡದ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಈ ಆಸ್ತಿ ಮಾಡಿಕೊಡದ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಈ ಆಸ್ತಿ ಬೇಕೇ ಬೇಕು ಈ ಆಸ್ತಿ ಬೇಕು ಬೇಕೇ ಬೇಕು ಈ ಆಸ್ತಿ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲೋವರೆಗೆ ಹೋರಾಟ ಈ ಆಸ್ತಿ ಮಾಡಿಕೊಡುವ ಎಲ್ಲಿವರೆಗೆ ಹೋರಾಟ ಈ ಆಸ್ತಿ ಮಾಡಿಕೊಡುವವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಈ ಆಸ್ತಿ ಮಾಡಿಕೊಡುವವರೆಗೆ ಹೋರಾಟ आम्ही जवळजवळ 1.25 वर्ष झालं या कॉर्पोरेशनच्या ऑफिसमध्ये येत आहे. KIDBचे जे प्रॉपर्टी आहेत कनबर्गी इंडस्ट्रियल एरियाचं ई आस्ती संदर्भात गेल्या 2 मार्चला यांचं काउन्सिल मीटिंग होऊन प्रोसिडिंग पास होऊन 9 मार्चला त्याच्यानंतर अनुमती घेऊन हे आमचं ई आस्ती करून देतो म्हणून सांगत होते. आज 24 ಮಾರ್ಚ್ आहे 24 ಅಲ್ಲ ಇವತ್ತು 25 ಮಾರ್ಚ್ ಆಯ್ತು. ಇನ್ನ ತಕ ಇವ್ರು ಮಾಡ್ತಾ ಇಲ್ಲ. ಈಗ 2 ದಿವಸದಿಂದ ಬರ್ತಾ ಇದೆ. ಸೋಮವಾರ ಮಂಗಳವಾರ ಇವತ್ತು ಬುಧವಾರ 2 ದಿವಸ PID ಜನರೇಷನ್ ಮಾಡ್ರು ತಪ್ಪು ಕ್ಯಾಲ್ಕುಲೇಷನ್ ಮಾಡಿದಾರು. ಪ್ರಾಪರ್ಟಿ ಟ್ಯಾಕ್ಸ್ ಏನ್ ಬರ್ಬೇಕು 5-6 ಸಾವಿರ ಬರುವಲ್ಲಿ 24-25 ಸಾವಿರ ಇಟ್ಟಕ್ಕೆ 60 ಸಾವಿರ ಹಿಂಗ್ ಕ್ಯಾಲ್ಕುಲೇಷನ್ ಮಾಡಿ ರಾಂಗ್ ಗೈಡೆನ್ಸ್ ಮಾಡಿದ್ರೆ ಇವ್ರಿಗೆ ಟೈಮದ ಮಹತ್ವ ಗೊತ್ತಿಲ್ಲ ಎಲ್ಲಾ ಸರ್ಕಾರಿ ಆಫೀಸರ್ಗಳಿಗೂ. ಇದು ಕಮಿಷನರು ಏನ್ರೆ ಕೇಳಿರ ಸೆನ್ಸಸ್ ಕಳ್ಸಿದೆವು, SIR ಕಳ್ಸಿದೆವು. ಆ ಜನಗಣತಿ ಈ ಜನಗಣತಿ ಒಂದು ವಾರದಾಗ 2 ದಿವಸ 4 ದಿವಸ ಹೋಗ್ಲಿ ಇವ್ರು ಹೊರಗೆ 2 ದಿವಸ ಇದು ಮಾಡಕ್ ತಯಾರಿಲ್ಲ. ಇಂಥ ಆಫೀಸ್ ತಗೊಂಡೇನ ಈ ಕಮಿಷನರ್ಗೂ ಗೊತ್ತಿಲ್ಲೋ DC-ಗೂ ಗೊತ್ತಿಲ್ಲೋ. ಆ DC ರೆವಿನ್ಯೂ ಏನ್ ಮಾಡ್ತಾ ಇದಾರೆ ಅವ್ರ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟದ ವಿಷಯ ಐತಿ. ಅವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಇದನ್ನ ವಿಷಯ 2 ಸರ್ತಿ ಕೇಳೋದು ಅವ್ರನ್ನ. ಮತ್ತೆ ರಾಂಗು ಮಾತಾಡೋದು. ಈ ಸಂತೋಷ್ ಓಶಿ ಅನ್ಕ ನಾವೀಗ 6 ತಿಂಗಳದಾಗಿಂದ ಬರ್ತಾ ಇದ್ದೇವೆ. 1 ದಿವಸ ಆಫೀಸ್ದಾಗಿಲ್ಲ ಈ ಟೈಪ್ ಮಾಡಿ. ಈಗ ನಾವು ಮುಂಜಾನೆ 10 ಗಂಟೆನೇ ಕೂದ್ದೆವು. ನಾವು ಬಂದ ಅನ್ಕತಕ 10 ಗಂಟೆ ಪೋನೆ 10ಕ್ಕೆ ಬಂದಿದ್ವಿ. ಬಾಗ್ಲ ಅವಾಗ ತೆಗಿಯಕಿಲ್ಲ. 10-10:15 ಅವ್ರ ಮೌಸಿ ಬಂದ್ ಸ್ವಚ್ಛತಾ ಮಾಡಿದ ನಂತರ ನಾವು ಬಂದ್ ಕೂತಿದೆವು. ಇನ್ನ ತಕ ಒಬ್ರು ಇಲ್ಲಿ ಬಂದಿಲ್ಲ. ಆಟೋ ನಗರದ ಐತ್ರಿ. ಆಟೋ ನಗರದ ಸಮಸ್ಯೆ ಐತಿ ಸರ. ಈಗ ನೋಡ್ರಿ ಟೋಟಲ್ ಈ ಆಸ್ತಿ ಏನ್ ಯಾವಾಗ ಚಲೋ ಮಾಡ್ಯಾರ ಸರ್ಕಾರದವರು ಅವಾಗಿಂದ ಸರ್ ಎಲ್ಲರಿಗೂ ತೊಂದರೆ ಮಾಡ್ತಾ ಇದಾರೆ. ಇವರು ಯಾರ್ದು ಈ ಆಸ್ತಿ ಮಾಡಿ ಕೊಡ್ತಾ ಇಲ್ಲ. ಯಾರು ದುಡ್ಡು ಕೊಡತಾರ ಅವ್ರದ್ದು ಈ ಆಸ್ತಿ ಆಗ್ತಾ ಇದಾವ. ಯಾರು ಏಜೆಂಟ್ ಬರ್ತಾ ಇದಾರ ಅವ್ರ ಈ ಆಸ್ತಿ ಆಗ್ತಾ ಇದಾವ. ನಾವು 1 ವರ್ಷದಿಂದ ಸರ ಮಹಾನಗರ ಪಾಲಿಕೆ ಅವರಿಗೆ ಕೇಳ್ತಾ ಇದ್ದೀವಿ, ರಿಕ್ವೆಸ್ಟ್ ವಿನಂತಿ ಮಾಡ್ಕೊಂತ ಇದ್ದೀವಿ. ಒಂದು 10 ಸಲ ಸರ್ ಮನವಿ ಕೊಟ್ಟಿವಿ ಇವರಿಗೆ. ಸರ್ ನಮ್ಗ ಇಂಡಸ್ಟ್ರಿಯಲ್ ಏರಿಯಾದವ್ರಿಗೆ ಬ್ಯಾಂಕ್ ಲೋನ್ ಸಲುವಾಗಿ ಬ್ಯಾಂಕ್ ಅಧಿಕಾರಿಗಳು ಇದು ಈ ಆಸ್ತಿ ಕೇಳ್ತಾ ಇದ್ದಾರೆ. ಅಂದ್ರೆ ಸಬ್ ರಿಜಿಸ್ಟರ್ ಒಳಗೆ ನೋಂದಣಿ ಮಾಡಿ ಕೊಡ್ಬೇಕಂದ್ರೆ ಈ ಆಸ್ತಿ ಇಲ್ಲ ಅಂದ್ರೆ ನೋಂದಣಿ ಆಗಂಗಿಲ್ಲ ಸರ್. ಹಂಗಾಗಿ ಈಗ ಒಂದು ಫ್ಯಾಕ್ಟ್ರಿ ನಡೆಸ್ಬೇಕಾದ್ರೆ ಸರ್ ಸಾಲ ಸೋಲ ನಡೆಸಲೇಬೇಕು. ಹಂಗಾಗಿ ನಮ್ಗೆ ಈ ಆಸ್ತಿ ಮಾಡಿ ಕೊಡಿ ಸರ. ಈ ಆಸ್ತಿ ಮಾಡಿ ನಾವು ಬ್ಯಾಂಕ್ದಾಗ ಸಾಲ ಮಾಡ್ಕೊಂಡು ಲೋನ್ ತಕೊಂಡು ಫ್ಯಾಕ್ಟ್ರಿ ಮುಂದೆ ನಡೆಸಬೇಕ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್ ಇವ್ರು ಮಾಡ್ತಾ ಇಲ್ಲ. ಈ 3-4 ದಿನದ ಕಂಟಿನ್ಯೂ ಬರ್ತಾ ಇದೆ ಸರ್. ಬೆಳಗ್ಗೆ ಬರೋದು, ರಾತ್ರಿ 10-11 ತನಕ ಇರೋದು, ಆದ್ರೂ ಯಾವ್ದು ಕೆಲಸ ಆಗ್ತಾ ಇಲ್ಲ ಸರ್. ಹಂಗಾಗಿ ಇವತ್ತು ನಾವು ನಿರ್ಧಾರ ಮಾಡಿವಿ ಸರ್, ಈ ಆಸ್ತಿ ಆಗುವವರೆಗೂ ನಾವು ಇಲ್ಲಿಂದ ಎದ್ದು ಹೋಗಂಗಿಲ್ಲ. ಈಗ ಸಂಬಂಧಪಟ್ಟ ಅಧಿಕಾರಿ ಎಲ್ಲರೂ ಬರ್ಬೇಕು. ಯಾರೋ ಅಧಿಕಾರಿ ಇಲ್ಲ ಸರ್. ಅವ್ರ ಅಂಡರ್ದಾಗ ಇದು ಆಫೀಸ್ ಇದೆ ಅಂದ್ರೆ ಅವರ ಬರ್ಬೇಕು. ಅವ್ರು ಇಲ್ಲಿ ಹೋಗಂತಾರೆ. ಇಲ್ಲಿ ಹೋದ್ರೆ ಯಾರು ಇಲ್ಲೇ ಇಲ್ಲ. ಎಷ್ಟೋ ಜನ ಬಂದು ಹೋಗಿ ಇರ್ತಾಕಿ ಬ್ಯಾಸರಾಗಿ ಇವ್ರಿಗೆ ಚೀತು ಅದು ಹೋದ್ರು ಯಾವ್ದೋ ಒಂದು ಫೈಲ್ ತಂತ್ರ ಕರೆಕ್ಷನ್ ಮಾಡ್ತಾರೆ. ಅಡ್ಡಾಡೋದು ಅಧಿಕಾರಿಗಳಿಗೆ ಸಾರ್ವಜನಿಕರ ಯಾವ ರೀತಿ ವರ್ತಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಇಲ್ಲಿ ಬಂದ್ ಸಾರ್ವಜನಿಕ ಏಕವಚನ ಮಾತಾಡ್ತಾರೆ ಇವರು.
ಸಮಸ್ಯೆಗಳು ಹೇಳ್ಕೊಂಡ್ರ ಅವ್ರ ನಮ್ಮ ಬಗ್ಗೆ ಲೋಡಿ ಮಾಡುವಂತ ಅಧಿಕಾರಿಗಳು ಕೂಡಿದಾರೆ ಇಲ್ರಿ. ಮತ್ ನಮ್ಗ ನಂಬಿಕೆ ಆಗ್ತಾರ ಏನ್ ಮಾಡ್ಕೋತಾರ ಎಲ್ಲಿ ಹೋಗ್ತಾರ ಹೋಗ್ರಂತ ಅನ್ನೋಂತ ಮಾತು ಮಾತಾಡ್ತಾರ್ರಿ ಅವ್ರು. ಮತ್ ಇಲ್ಲಿ ಏಜೆಂಟ್ಗಳು ಬರ್ತಾರೋ ಅವ್ರನ್ನ ಡೈರೆಕ್ಟ್ ಕುರ್ಚಿ ಮೇಲೆ ಕುಡಿಸಿ ಮಾತಾಡಿಸ್ತಾರ್ರಿ. ಬೆಳಿಗ್ಗೆ 9 ಗಂಟೆ ಬಂದು ಒಬ್ರು ಅಧಿಕಾರಿಗಳು ಇಲ್ಲ. ಇನ್ನ ಮಠ ನಾವು ಲೋಕಾಯುಕ್ತರಲ್ಲಿ ಮನವಿ ಮಾಡ್ಕೊಂತೀವಿ. ಈ ಆಫೀಸ್ ಮೇಲೆ ಸ್ವಲ್ಪ ಬಂದು ತಾವು ಎನ್ಕ್ವೈರಿ ಮಾಡಿ ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲ ಆಗಿ ಅನ್ಕೊಂತ ಕೆಲಸ ಮಾಡಬೇಕು. ಅದ ಕಾರ್ಪೊರೇಷನ್ ಎನ್ಕ್ವೈರಿ ಮಾಡ್ಬೇಕು. ಅಶೋಕ್ ನಗರ ಆಯ್ತು, ಮಹಾನಗರ ಪಾಲಿಕೆ ಯಾವ್ದು ಹೊರತಿಲ್ಲ ಅಂದ್ರೆ ಸಾರ್ವಜನಿಕ ಕೆಲಸ ಆಗಂತದ್ದು ತಮ್ಮಿಂದ ಒಂದಿಟ್ಟು ಮಾಡಿಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊಂತೀವಿ ಆಯುಕ್ತರಲ್ಲಿ. ಇದು ಲೋಕಾಯುಕ್ತರು ಬಂದು ಇದು ಮಾಡ್ಬೇಕು ಸರ್. ಲೋಕಾಯುಕ್ತ ಅಧಿಕಾರಿಗಳ ಬಗ್ಗೆ ಇಲ್ಲೆಲ್ಲ ಕಮಿಷನ್ ಚಾಲು ಐತ್ರಿ, ಬರೀ ಕಮಿಷನ್ ಬಿಟ್ರ ಏನೂ ಇಲ್ರಿ. ಇಲ್ಲೆಲ್ಲ ಕಮಿಷನ್ ಬೇಕ್ರಿ. ಅದೇನು ಸರ್ ಇದು? ನಾವು ಮಾನ್ಯ ಲೋಕಾಯುಕ್ತರಿಗೆ ಕೇಳ್ಕೋದೇನಂದ್ರ ಈ ಕಾರ್ಪೊರೇಷನ್ ನಲ್ಲಿ ಕಮಿಷನ್ ಮತ್ತು ಏಜೆಂಟ್ ಹಾವಳಿ ಹೆಚ್ಚಾಗಿದೆ. ಸಾಮಾನ್ಯ ಜನರಿಗೆ ಇಲ್ಲಿ ಯಾವುದೂ ರೀತಿಯ ನ್ಯಾಯ ಇಲ್ಲ. ನ್ಯಾಯ ಸಿಗೋದು ನಾವಂತ ನೋಡೇ ಇಲ್ರಿ ಇವ್ರ ಕಡೆಯಿಂದ. ನಮ್ಮದು ಇದೇ ಇದಕ್ಕೆ ಲೋಕಾಯುಕ್ತರವ್ರು ಬಂದು ಇಲ್ಲಿ ಇನ್ಕ್ವೈರಿ ಮಾಡ್ಬೇಕು. ಇಲ್ಲಿ ಅಧಿಕಾರಿಗಳು ವರ್ತನೆಗಳು ಸುದ್ದ ಸರಿ ಇಲ್ಲ ಪಬ್ಲಿಕ್ ಜೊತೆಗೆ. ಇದನ್ನೆಲ್ಲ ಒಂದ್ ಸ್ವಲ್ಪ ಅವ್ರ ಮಾಧ್ಯಮದ ಮೂಲಕ ನಾವು ಇದನ್ನ ಕೇಳ್ಕೊತೀವಿ. ಲೋಕಾಯುಕ್ತದವ್ರು ಬಂದ ಯಾರು ಸರ್ ಈ ಎಲ್ಲ ಖಾಲಿ ಇದಾರೆ ಸರ್. 9 ಗಂಟೆಯಿಂದ ನಾವು ಅದೇವ್ರಿ ಸರ್. ಜಾಸ್ತಿ ಮಾಡಿಕೊಡದ ಭ್ರಷ್ಟ ಅಧಿಕಾರಿಗಳಿಗೆ, ಜಾಸ್ತಿ ಮಾಡಿಕೊಡದ ಅಯೋಗ್ಯ ಅಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜಾಸ್ತಿ ಮಾಡಿಕೊಡದ ಭ್ರಷ್ಟ ಅಧಿಕಾರಿಗಳಿಗೆ, ಜಾಸ್ತಿ ಮಾಡಿಕೊಡದ ಅಯೋಗ್ಯ ಅಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜಾಸ್ತಿ ಮಾಡಿಕೊಡದ ಭ್ರಷ್ಟ ಅಧಿಕಾರಿಗಳಿಗೆ, ಜಾಸ್ತಿ ಮಾಡಿಕೊಡದ ಅಯೋಗ್ಯ ಅಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು.